ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಅಮ್ಮ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ, ಟೊಮೆಟೊ ಗೊಜ್ಜು ಎಲ್ಲನೂ ಕೂಡ ಮಾಡಿದರು. ನನ್ನ ತಂಗಿ ಬೀಟ್ರೂಟ್ ಪಲ್ಯ ತಿನ್ನಲ್ಲ, ಹಾಗಾಗಿ ಅವಳಿಗೆ ಟೊಮೆಟೊ ಗೊಜ್ಜು. ನನಗೆ ಟೊಮೆಟೊ ಗೊಜ್ಜು ಕೂಡ ಇಷ್ಟ, ಬೀಟ್ರೂಟ್ ಪಲ್ಯನೂ ತಿಂತೀನಿ. ನಾನಷ್ಟು ಪಿಕ್ಕಿ ಈಟರಲ್ಲ. ನನ್ನ ತಂಗಿ ಸ್ವಲ್ಪ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಂತ ಇರ್ತಾಳೆ. ಅಮ್ಮ ಚಪಾತಿ ನೀನೇ ಮಾಡು ಅಂತ ಹೇಳಿದ್ರು. ಪಾಪುನ ಯಾರು ಎತ್ಕೊಂಡಿದ್ರು ಅಂತ ಗೊತ್ತಿಲ್ಲ, ಅಪ್ಪ ಎತ್ಕೊಂಡಿದ್ರು ಅಂತ ಅನಿಸುತ್ತೆ. ನಾನು ಅಮ್ಮ ಇಬ್ಬರು ಸೇರಿಕೊಂಡು ಬೇಗ ಬೇಗ ನಾನು ಒತ್ತು ಕೊಟ್ಟೆ. ಅಮ್ಮ ನೀಟಾಗಿ ಬೇಯಿಸ್ಕೊಂಡ್ರು. ಚಪಾತಿಗೆ ಒಳಗಡೆ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಒತ್ತಷ್ಟು ಪೇಷನ್ಸ್ ಇರಲಿಲ್ಲ ನನಗೆ, ಅದಕ್ಕೆ ಹಂಗೆ ನಾರ್ಮಲಾಗಿ ಚಪಾತಿ ಮಾಡಿಕೊಂಡೆ. ಒಳಗಡೆ ಎಣ್ಣೆ ಎಲ್ಲ ಹಾಕಿ ಒತ್ತಲಿಲ್ಲ ನೋಡಿ. ಹಂಗೆ ಇವಾಗ ಫಸ್ಟ್ ನೀಟಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ತಿಂತಾರೆ ಅಂತ ಕೇಳಿಬಿಟ್ಟು, ಎಲ್ಲರೂ ನಾರ್ಮಲಾಗಿ 3 ತಿಂತಾರೆ, ನಾನೊಬ್ಬಳು ಮಾತ್ರ 4 ತಿಂತೀನಿ. ನನಗೆ ಸ್ವಲ್ಪ ಚಪಾತಿ ಅಂದರೆ ಇಷ್ಟ, ಅನ್ನ ಅಂದರೆ ಸ್ವಲ್ಪ ಕಮ್ಮಿ, ಅನ್ನ ಕಮ್ಮಿ ತಿಂತೀನಿ. ಚಪಾತಿ ಅಂದರೆ ಇಷ್ಟ ಆಗುತ್ತೆ. ಮತ್ತು ಅದು ಅಂಗಡೀಲಿ ಗೋಧಿ ತೊಗೊಂಬಂದು ಬೀಸ್ಕೊಂಡ್ರೆ ಒಂದು ಸ್ವಲ್ಪ ಬೇರೆ ಡಿಫ್ರೆಂಟ್ ಟೇಸ್ಟೇ ಸಿಗುತ್ತೆ. ಆಶೀರ್ವಾದ್ ಮತ್ತು ಪಿಲ್ಸ್ಬೆರಿ ಅದೆಲ್ಲ ಚಕ್ಕೆ ಆಟ ಬರುತ್ತಲ್ಲ, ಅದೆಲ್ಲ ಕೂಡ ಸ್ವಲ್ಪ ಬೇರೆ ಟೇಸ್ಟೇ ಬರುತ್ತೆ. ನನಗೆ ಅಂಗಡೀಲಿ ತರೋದೇ ಇಷ್ಟ. ಇದು ತೊಗೊಂಬಂದು ಬೀಸ್ಕೊಂಡ್ರೆ ಏನೋ ಅದು ಫ್ಲೇವರ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಮತ್ತು ಅವರು ಅಷ್ಟು ಫೈನ್ ಪೌಡರಾಗೂ ಕೂಡ ಮಾಡಿಕೊಡಲ್ಲ ಮಿಲ್ಲಲ್ಲಿ. ಇದಾದರೆ ಚೆನ್ನಾಗಿರುತ್ತೆ. ಇವಾಗ ನಾನು ಫಟಾಫಟ್ ಅಂತ ನೀಟಾಗಿ ಅಮ್ಮಂಗೆ ಎಲ್ಲ ಒತ್ಬಿಟ್ಟು ಕೊಡ್ತಾಯಿದ್ದೆ. ಪಾಪ ಎತ್ಕೊಂಡಿದ್ರಲ್ಲ ಅಮ್ಮ, ಹಾಗಾಗಿ ನೀಟಾಗೆಲ್ಲ ಬೇಯಿಸ್ಕೊಂಡ್ರು ನೋಡಿ. ಇವಾಗ ಆಲ್ರೆಡಿ ಬೇಯಿಸಿದ್ದಾಯಿತು, ನಾನು ತಿಂದಿದ್ದು ಆಯಿತು, ನನ್ನ ತಟ್ಟೆ ಅದು. ಆಮೇಲೆ ಒಂದಷ್ಟು ಪಾತ್ರೆಗಳು ತೊಳೆದಿಟ್ಟಿದ್ರು ಅಮ್ಮ. ರಾತ್ರಿ ಒಂದೊಂದ್ಸಲಿ ತೊಳೆದ್ಬಿಡ್ತಾರೆ, ಇಲ್ಲಾಂದರೆ ಬೆಳಿಗ್ಗೆ ಎದ್ದಾಗ ಫ್ರೀ ಇದ್ದರೆ ಅವಾಗ ಒಂದೊಂದ್ಸಲಿ ತೊಳೆದ್ಬಿಡ್ತಾರೆ. ಇದು ತಿಂಡಿ ಎಲ್ಲ ಆದಮೇಲೆ ಒಂದಷ್ಟು ಬಿಸಿಲು ಬಂದಿತ್ತಲ್ಲ ಒಂದು ಸ್ವಲ್ಪ, ಹಾಗಾಗಿ ಪಾತ್ರೆಗಳೆಲ್ಲ ಕೂಡ ಒಣ್ಕೊಂಡಿದ್ವು. ಈಚೆನೇ ಇಟ್ಟಿರ್ತಾರೆ ಅಮ್ಮ ಬಿಸಿಲು ಬರೋ ಜಾಗದಲ್ಲಿ. ನೀಟಾಗಿ ಎಲ್ಲ ಪಾತ್ರೆಗಳು ಒಣಗಿದ್ವ. ಇದು ಶೆಲ್ಫ್ ಮಾಡಿಸ್ಬಿಡಿ ಅಂತ ಹೇಳಿದೆ ಅಮ್ಮಂಗೆ. ಶೆಲ್ಫ್ ಅಂದರೆ ಡ್ರಾಯರ್ನ ತಟ್ಟೆ ಎಲ್ಲ ಇಡೋದಕ್ಕೆ. ಇಲ್ಲ ಒಣಗಿಲ್ಲ ಅಂದರೆ ಇಡೋಂಗೆ ಇಲ್ಲ, ಒರೆಸ್ಬಿಟ್ಟು ಬೇರೆ ಇಡಬೇಕು. ಇವಾಗಾದರೆ ಪರವಾಗಿಲ್ಲ, ಚಳಿಗಾಲದಲ್ಲಿ ಬೇಗ ಆರೋದೇ ಇಲ್ಲ ಪಾತ್ರೆಗಳು. ಅವಾಗ ತುಂಬ ಹಿಂಸೆ ಆಗುತ್ತೆ ನೋಡಿ. ಅಲ್ಲಿ ಅಪ್ಪ ಎತ್ಕೊಂಡು ಓಡಾಡ್ತಾ ಇದ್ದಾರೆ, ತುಂಬ ಹಿಂಸೆ ಆಗುತ್ತೆ. ಮತ್ತು ಒಂಚೂರು ನೀರು ಬಿದ್ದರೂ ಅದು ತುಕ್ಕಿ ಹಿಡಿಯುತ್ತೆ. ತಟ್ಟೆ ಸ್ಟ್ಯಾಂಡ್ ಆದರೆ ಬೆಸ್ಟು ಅಂತ ನೋಡಿ. ಪಾಪು ಕೂಡ ಮಾತಾಡ್ತಾ ಇದ್ದಾನೆ, ಇಲ್ಲೇ ಪಕ್ಕ ಇದ್ದ ಅವನು ನೋಡಿ. ಇವಾಗೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. 2 ಅಲ್ಲ 3 ಡಬ್ಬಿತ್ತು, 1 ಅಲ್ಲ 2 ಅಲ್ಲ 3 ಅಂತ 3 ಡಬ್ಬು ಪಾತ್ರೆನ ತೊಳೆದ್ಬಿಟ್ಟು ಅಮ್ಮ ಮತ್ತು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ತೊಳೆದ್ರು ಅಂತ ಅನಿಸುತ್ತೆ. ಒಬ್ಬರು ಕೈಯಲ್ಲಿ ತೊಳೆಯೋಕ್ಕಾಗಲ್ಲಪ್ಪ, ಸಿಕ್ಕಾಪಟ್ಟೆ ಪಾತ್ರೆ. ನಮ್ಮ ಮನೇಲಿ ಏನು ಮಾಡ್ತಾರೆ ಗೊತ್ತಾ, ದಿನಕ್ಕೆ ಒಂದೇ ಸಲ ಪಾತ್ರೆ ತೊಳೆಯೋದು, 1 ಟೈಮ್ ಅಷ್ಟೇ. ಓನೈತಮ್ಮ, ಪಾಪು ಬಾಯಿಗೆ ಬೆಳ್ಳಿಟ್ಕೊಂಡು ಕೆಮ್ತಾ ಇದ್ದಾರೆ. ಓನಾಯ್ತು ಬಂಗಿರಿ ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾನಲ್ಲ, ಹಾಗಾಗಿ ವಾಯ್ಸ್ ಓವರ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಎಲ್ಲ ಪಾತ್ರೆಗಳನ್ನ ಇವಾಗ ನೀಟಾಗಿ ಜೋಡಿಸ್ಬಿಟ್ಟು ತಂಗಿಗೆ ಆಫ್ ಡೇ ಕಾಲೇಜ್ ಇತ್ತು, ಹಾಗಾಗಿ ಅವಳು ಬೇಗ ಬರ್ತೀನಿ ಚನ್ನಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿದ್ದು. ಸ್ವಲ್ಪ ಬ್ಲೌಸ್ ಹೊಲಿಯೋದಕ್ಕೆಲ್ಲ, ಫಾಲ್ಸ್ ಹಾಕೋದಕ್ಕೆಲ್ಲ ಲೈನಿಂಗ್ ಬಟ್ಟೆ, ಫಾಲ್ಸು ಮತ್ತು ಒಂದು ಸ್ವಲ್ಪ ಬೀಡ್ಸ್ ಅದು ಇದು ಎಲ್ಲ ಕೂಡ ಬೇಕಿತ್ತು. ಸರಿ ಆಯಿತು ಅಂತ ಹೇಳಿಬಿಟ್ಟು ಫಸ್ಟು ನಾವು ಲೈನಿಂಗ್ ಅಂಗಡಿಗೆ ಹೋದ್ವಿ. ಅಲ್ಲಿ ಹೋಗಿ ನೀಟಾಗಿ ಲೈನಿಂಗ್ ಬಟ್ಟೆ ಎಲ್ಲ ತೊಗೊಳೋಕ್ಕಿಂತ ಮುಂಚೆ ನಾನು ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ, ಬೇಗ ಹೋಗಬೇಕು ಅಂತ. ಆಮೇಲೆ ಸರಿ ಇವಾಗಾದರೂ ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ಳೋಣ. ಅಲ್ಲೆಲ್ಲ ಶಾಪಿಂಗ್ ಆಗೋಗಿತ್ತು ಆಲ್ಮೋಸ್ಟು. ಆಮೇಲೆ ಈ ಜ್ಯೂಸ್ ಎಲ್ಲ ಕುಡ್ಕೊಂಡು ಹಾಗೆ ಮನೆಗೆ ಬರ್ತಾಯಿದ್ವಲ್ಲ, ಸ್ವಲ್ಪ ತಿಂಡಿ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಬೇಕ್ರಿಗೆ ಕೂಡ ಹೋಗಿ ಕೇಕು, ಆಮೇಲೆ ಕೊಬ್ಬರಿ ಬಿಸ್ಕಿಟು ಅದನ್ನೆಲ್ಲ ಕೂಡ ತೊಗೊಂಡು ಪಾರ್ಸೆಲು ಬಂದ್ವಿ ಮನೆಗೆ. ಇನ್ನು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಆದರೆ ಏನಾಯ್ತು ಅಂದರೆ ಪಾಪು ಎದ್ಬಿಟ್ಟಿದ್ದ ಅಂತ ಅಮ್ಮ ಫೋನ್ ಮಾಡಿದ್ರು. ನಾನು ಮಲಗಿಸ್ಬಿಟ್ಟು ಹೋಗಿದ್ದೆ ಇವನ್ನ, ಮಲಗಿಸಿದ್ರೆ ಒಂದು 2 ಅವರ್ ಮಲ್ಕೋತಾನೆ ಅನ್ನೋದು ನನ್ನ ಐಡಿಯಾ.
ಆದರೆ ಪಾಪು ಏನು ಮಾಡ್ದ, ಮಲಗಲೇ ಇಲ್ಲ ಮಾರಾಯ. ನಾನು ಹೋಗಿದ್ದು ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಎದ್ಬಿಟ್ಟ. ಅಲ್ಲೋಗ್ಬಿಟ್ಟು ನಾವು ಶಾಪಿಂಗು ಮಾಡೋದಕ್ಕೆ ಅಂದರೆ ಆರಾಮಾಗಿ ಶಾಪಿಂಗ್ ಮಾಡೋದಕ್ಕಾಗಲಿಲ್ಲ. ಹಂಗೂ ಸ್ವಲ್ಪ ಸ್ವಲ್ಪ ತೊಗೊಂಬಂದ್ವಿ. ಇನ್ನೂ ನಾನು ಬಳೆ ಎಲ್ಲ ಕೂಡ ತೊಗೋಬೇಕು ಅಂತ ಅಂದ್ಕೊತಾ ಇದ್ದೆ. ಬಳೆ ಎಲ್ಲ ತೊಗೊಳಕ್ಕಾಗಲೇ ಇಲ್ಲ. ಬೇಗ ಬರಬೇಕಾಯ್ತು. ಇನ್ನೊಂದು ಸಲ ಹೋಗಬೇಕು ಶಾಪಿಂಗ್ ಮಾಡೋದಕ್ಕೆ. ಪಾಪುನ ಕರ್ಕೊಂಡೋಗೋಣ ಅಂತಂದರೆ ಬಿಸಿಲಿರುತ್ತೆ ಬಿಸಿಲಿರುತ್ತೆ ಅಲ್ವಾ, ಕರ್ಕೊಂಡೋಗ್ಬಿಟ್ರೆ ಅವ್ನಿಗೆ ಹಿಂಸೆ ಆಗುತ್ತೆ. ಮತ್ತು ಗಾಳಿನೂ ಕೂಡ ಸಿಕ್ಕಾಪಟ್ಟೆ ಬೀಸ್ತಾಯಿದೆಯಪ್ಪ. ಈಚೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮಗುನ ನೆಗಡಿ ಗಿಗಡಿ ಆಗಿಬಿಡುತ್ತೆ. ಸರಿ ಅಂದ್ಬಿಟ್ಟು ಬಿಟ್ಬಿಟ್ಟೆ ಹೋಗಿದ್ದೆ. ನಾನು ಮನೆಗೆ ಬಂದಮೇಲೆ ಅವ್ನ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ, ಫುಲ್ಲು ಸಪ್ಪೆ ಮುಖ ಹಾಕೊಂಡ್ಬಿಟ್ಟಿತ್ತು ಪಾಪು. ಅಳ್ತಾಯಿದ್ನಾ? ಹಳ್ಳಿಲ್ಲ ಮಾಡ್ಕೊಂಡಿದ್ದ ಶ್ರೀನಿ ಅಳ್ತದಮ್ಮನೆ ಇಲ್ಲ ಮಾತಾಡ್ಸಿದ್ರು ಮಾತಾಡಲ್ಲ, ಹೂವ ಮಾತಾಡ್ಸಿದ್ರು ಮಾತಾಡಲ್ಲ. ಶಿವರಾಮ ಪಾಪ ತೋರಿಸ್ಕೊಂಡು ಅದು ಇದ ತೋರಿಸ್ತಾ ಇದ್ದ. ಅಪ್ಪ ಪಲೋ ನೋಡ ಹೇಳ್ತೀಯ ಅಲ್ಲಿಯೇ ಕಡ್ಡತ್ತಿ ಕತ್ತ ಕೈ ಬಾಯ ಹಾಕತ್ತೆ. ಬಾ ಏನ ಬರೀ ಏನು ಕಂಡೋತಿ ಕತ್ತ ಕೈ ಬಾಯ ಹಾಳಾಯ್ತು ಅಂತ ಗಾದಿ ಏನು ನಿದ್ದೆ ಕಣೆ ವಸಿ ನಾನೇ ಹಸಿ ಮನೆಗೆ ಸೋಗು ಹಾಗೆಯೇ ಕೇಕ್ ಎಲ್ಲ ಕೂಡ ತೊಗೊಂಬಂದಿದ್ವಿ ಅಂತ ಹೇಳಿದ್ನಲ್ಲ. ಮನೆಗೆ ಬಂದಮೇಲೆ ನಾನು ನನ್ನ ತಂಗಿ ಇಬ್ಬರು ಕೂಡ ಹಾಕ್ಕೊಂಡು ತಿಂತಾಯಿದ್ವಿ. ಇದು ನನ್ನ ತಂಗಿ ಪಾನಿಪುರಿ ಕೂಡ ತೊಗೊಂಬಂದಿದ್ರು. ಅಮ್ಮಂಗೆ ಈ ಥರ ಪಾನಿಪುರಿ ಇಷ್ಟ, ನಮಗೆ ಮಸಾಲೆ ಇಷ್ಟ. ಅಮ್ಮಂಗೆ ಪಾನಿಪುರಿ ಮಾಡಿಕೊಟ್ಬಿಟ್ಟು ನಾವೆಲ್ಲ ಮಸಾಲೆ ಕೂಡ ಹಾಕ್ಕೊಂಡು ತಿಂದ್ವಿ. ಬನ್ನಿ ಇವಾಗ ಒಂದು ರೌಂಡು ನಮ್ಮ ಗಾರ್ಡನ್ಗೆ ಹೋಗ್ಬಿಟ್ಟು ಬರೋಣ. ನೋಡಿ, ಇದು ಪಪ್ಪಾಯ ಹಣ್ಣು ಒಂದು ಕಿತ್ತಿಟ್ಟಿದ್ದಾರೆ ಆಲ್ರೆಡಿ. ಅದು ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು. ಹಣ್ಣಾದಮೇಲೆ ಪಾಪುಗೂ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಪಪ್ಪಾಯನ ಫಸ್ಟ್ ಟೈಮು. ಇದು ನೋಡಿ, ಇದು ಬೆಂಡೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಗಿಡ ಎಲ್ಲ. ಆಮೇಲೆ ಹಾಗೆ ಪಕ್ಕದಲ್ಲಿ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಮೂಲಂಗಿ ಕೂಡ ಆಲ್ಮೋಸ್ಟ್ ಒಂದು 2 ಇಂಚಷ್ಟು ಭೂಮಿ ಒಳಗಡೆ ಹೋಗಿದೆ. ಇದು ಏನಪ್ಪ ಅದು ಪಾಲಕ್ ಸೊಪ್ಪು ಅದು ಇನ್ನೂ ಇದೆ. ಆಮೇಲೆ ಇನ್ನೊಂದು ನೋಡಿ, ಇದು ವಾಟರ್ ಆ್ಯಪಲ್ಲು. ತುಂಬ ದಿನದಿಂದ ಇದು ಗಿಡ ಹಾಕಿದ್ದೀವಿ, ಒಂದು ಸಲಿನೂ ಕಾಯೇ ಬಿಟ್ಟಿಲ್ಲ. ನೋಡಿ ಇವಾಗ ಕಾಯಿ ಬಿಡ್ತಾ ಇದೆ. ಒಂದೊಂದು ಕಡೆನೇ ಒಂದೊಂದು ಗೊಂಚಿದೆ. ನೋಡಬೇಕು ಹೆಂಗಿರುತ್ತೆ ಟೇಸ್ಟ್ ಅಂತ. ಕಲರ್ ಕೂಡ ಯಾವುದು ಅಂತ ಗೊತ್ತಿಲ್ಲ. ಇದರಲ್ಲಿ 2 ವೆರೈಟಿ ಬರುತ್ತೆ ಅನಿಸುತ್ತೆ. ಒಂದು ವೈಟ್ ಕಲರು, ಒಂದು ಲೈಟ್ ಪಿಂಕ್ ಕಲರ್ ಏನೋ ಬರುತ್ತೆ. ತಿಂದಿದ್ದೆ ನಾನು ಒಂದ್ಸಲಿ ಮೇಲ್ಕೋಟೆಗೆ ಹೋಗಿದ್ದಾಗ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿದ್ರು. ಅಲ್ಲೊಂದು ಗೋಶಾಲೆನೋ ಏನೋ ಒಂದಿದೆ, ಅಲ್ಲಿ ಅವರು ಅಂಕಲು ಕಿತ್ಕೊಳ್ಳೋಕೆ ಹೇಳಿದರು. ಕಿತ್ಕೊಂಡು ತಿಂದಿದ್ವಿ. ಚೆನ್ನಾಗಿತ್ತು. ಟೇಸ್ಟ್ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ನಮಗೆ. ಅದು ನಾರ್ಮಲಾಗಿ ಏನಷ್ಟು ತಿನ್ನಲ್ವಲ್ಲ, ಹಾಗಾಗಿ ಡಿಫ್ರೆಂಟ್ ಅಂತ ಅನಿಸುತ್ತೆ. ಚೆನ್ನಾಗಿರುತ್ತೆ ಆದರೆ ಮಾತ್ರ. ಹಂಗೆ ನೋಡಿ, ಇನ್ನೊಂದಷ್ಟು ಗಿಡಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ನೀರು ಬಿಟ್ಟಿದ್ರ ನಮ್ಮ ಅಜ್ಜಿ, ನೀರು ಹಾಕ್ತಾಯಿದ್ರು ಹಂಗೆ ಎಲ್ಲ ಗಿಡಕ್ಕೂ. ಇದು ನೋಡಿ ಬದನೆಕಾಯಿ ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಹಾಗೆ ಮೆಂತ್ಯ ಸೊಪ್ಪು ನೋಡಿ, ಇದು ದಂಟಾಕೀರೆನ ಹೆಸರು ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ, ಯಾಕೆಂದರೆ ನಾನೆಲ್ಲ ಹಾಕಿರೋದು ರುಚಿ ಎಲ್ಲ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೀರೆ ಅಂತ ಅನಿಸುತ್ತೆ ಇದು. ಅದು ಸೊಪ್ಪು ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ. ಹಾಗೆ ಸಂಪು ಕೂಡ ತುಂಬ್ತಾ ಇತ್ತು. ಇನ್ನೇನು ನಮ್ಮ ಅಜ್ಜಿ ಒಂದು ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ರು. ಫ್ರಂಟಲ್ಲಿ ಕೂಡ ಒಂದಷ್ಟು ಗಿಡ ಇದೆ, ನಾನು ನಿಮ್ಗೆ ತೋರಿಸಿದ್ನಲ್ಲ. ನೋಡಿ, ಅಲ್ಲೊಂದು ಗುಲಾಬಿ ಹೂವು ಬಿಟ್ಟಿತ್ತು, ಯಾರೋ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ದಾಸವಾಳ ಗಿಡ. ಇದು ನೆಕ್ಸ್ಟ್ ಡೇ ನಿನ್ನೆ ಅಷ್ಟೇ ಶೂಟ್ ಮಾಡಿದ್ದೀನಿ, ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ಏನೇನು ತೊಗೊಂಬಂದಿದ್ದೀನಿ ಅಂತ ಕೂಡ ತೋರಿಸ್ತೀನಿ ನಿಮಗೆ. ಇವತ್ತು ವ್ಲಾಗ್ ಮಾಡ್ತೀನಲ್ಲ ಅದರಲ್ಲಿ. ಚನ್ನಪಟ್ಟಣಕ್ಕೆ ಹೋಗಿ ಹೆಂಗಾಯ್ತಂದರೆ, ಹೋಗ್ಬೇಕಾದ್ರೆ ಹೋದ್ವಿ, ಒಂದು 2 ಅವರ್ ಶಾಪಿಂಗ್ ಮಾಡ್ಕೊಂಡು ನೀಟಾಗಿ ಬರ್ಬೋದು ಅಂತ ಹೇಳ್ಬಿಟ್ಟು. ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಹೋಗಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಅಮ್ಮ ಫೋನ್ ಮಾಡಿದ್ರು. ಹೋಗಿದ್ದು ಫಸ್ಟ್ ಲೈನಿಂಗ್ ಬಟ್ಟೆ ಅಂಗಡಿಲೇ ಫೋನ್ ಬಂತು. ಬೇಡಪ್ಪ, ಇನ್ನು ಪಾಪು ಎದ್ದವನೇ, ಏನೂ ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಏನೇನಾಯಿತು ಅದನ್ನೇ ತೊಗೊಂಡು ಬಂದ್ವಿ ಮನೆಗೆ. ಶಾಪಿಂಗ್ ಮಾಡಿಕೊಂಡು ಆರಾಮಾಗಿ ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಫಾಸ್ಟಾಗಿ ಏನೇನಾಗುತ್ತೆ ಅದನ್ನು ತೊಗೊಂಡು ಬರೋಂಗಾಯ್ತು. ಅವನಂತೂ ಮುನ್ಸ್ಕೊಂಡ್ಬಿಡ್ತಾನೆ ಇವಾಗ. ಮುಖ ನೋಡಿದ್ರೆ ನಗೋದೇ ಇಲ್ಲ ಮಾರಾಯ. ಅಂತ ಮಾಡ್ಕೊಂಡಿದ್ದ ಮೂತಿನ. ಇನ್ನೊಂದ್ಸಲಿ ಹೋಗಬೇಕು ಚನ್ನಪಟ್ಟಣಕ್ಕೆ ತಿರ್ಗಾ. ನನ್ನ ತಂಗಿ ನೆಕ್ಸ್ಟ್ ಯಾವಾಗ ಫ್ರೀ ಆಗ್ತಾಳೆ ಅವಾಗ ಇನ್ನೊಂದ್ಸಲಿ ನೋಡಿಕೊಂಡು ಹೋಗ್ಬಿಟ್ಟು ಬರಬೇಕು. ಇವಾಗ ಕೆಳಗೆ ಬಂದೆ, ಪಾಪ ಎತ್ಕೊಂಡು ಅಪ್ಪ ಆಲ್ರೆಡಿ ರೌಂಡ್ಸಿಗೆ ಹೋಗ್ಬಿಟ್ಟಿದ್ದಾರೆ. ಇದು ಸೋಫಾ ನೋಡಿ, ಮೇಲ್ಗಡೆ ಲೆದರ್ದು ಒಂದು ಕವರ್ ಹೊಲಿಯೋಣ ಅಂತ ಹೇಳ್ಬಿಟ್ಟು ತೆಗ್ದಾಕ್ಬಿಟ್ಟಿದ್ದೀನಿ. ಕೆಳಗಡೆ 3 ದಿಂಬಿದೆ ನೋಡಿ,
ಮೇಲೂ ಅದೇ ಥರ 3 ತಿಂಬಿತ್ತು. ಅದನ್ನು ಎತ್ಕೊಂಡೋಗಿ ಮೇಲ್ಗಡೆ ನನ್ನ ಇದರಲ್ಲಿ ರೂಮಲ್ಲಿ ಇಟ್ಕೊಂಡಿದ್ದೀನಿ. ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಹೆಂಗೆ ಬರುತ್ತೆ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು, ಆಯಿತಾ? ಸರಿ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿರಿ, ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.